ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತಾ ಈ ಸಂದೇಶವನ್ನು ನನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀವು ನಮ್ಮ ಮಧ್ಯದಲ್ಲಿದ್ದುಕೊಂಡು ಈ ಸಂದೇಶದ ಮೂಲಕ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯನ ಕೆಲವು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಐಜಯ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಇಲ್ಲಿ ಐಜಯ ಪ್ರವಾದನೆ ಸ್ಥಿರಚಿತ್ತನನ್ನು ಶಾಂತಿ ನೆಲೆಗೊಳಿಸಿ ಕಾಯುವಿ, ಅವನಿನಲ್ಲಿ ಭರವಸವಿದೆ. ಇಲ್ಲಿ ಸ್ಥಿರಚಿತ್ತನು ಎಂದರೆ ಏನು? ಯಾರನ್ನು ಸ್ಥಿರಚಿತ್ತನು ಕರೆಯುತ್ತಾರೆ ಮತ್ತು ಸ್ಥಿರಚಿತ್ತನನ್ನು ದೇವರು ಶಾಂತಿ ನೆಲೆಸಿ, ಇದರ ಬಗ್ಗೆ ನಾವು ಇನ್ನು ಆಳಕ್ಕೆ ನಾವು ನೋಡೋಪ್ರೆ. ಇದರ ಮೊದಲನೇ ಸಂಗತಿ ನೋಡ್ತೇವೆ, ಸ್ಥಿರಚಿತ್ತವುಳ್ಳವರು ಆಗಬೇಕು. ನಾವು ನೋಡ್ತೇವೆ ಯೋಬನ ಪುಸ್ತಕ 11ನೇ ಅಧ್ಯಾಯದಲ್ಲಿ 13ರಿಂದ 15ನೇ ವಾಕ್ಯ ತನಕ. ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನಿತ್ತು, ಅದರಮೋ ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ನೋಡಿದ್ರೆ ಸ್ಥಿರಚಿತ್ತವುಳ್ಳವರಾಗಬೇಕಾದರೆ ಇಲ್ಲಿ ನಾಪಾನ್ಯತ ಸೋಪಾರನು ಯೋಬನಿಗೆ ಹೇಳ್ತಾನೆ, ನೀನಂತೂ ಮನಸ್ಸನ್ನು ತಿರುಗಿಸ್ಕೊಂಡು. ಅರ್ಥ ಅಂದರೆ ನಿಮ್ಮ ಮನಸ್ಸನ್ನು ದೇವರ ವಾಕ್ಯಕ್ಕೆ ತಿರುಗಿಸಿಕೊಳ್ಳುವರಾಗಬೇಕು ಮತ್ತು ನಿಮ್ಮ ಕೈಗಳನ್ನಿತ್ತುಕೊಂಡು ದೇವರ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಸೋಪಾರನು ಇಲ್ಲಿ ಯೋಬನ ಹೇಳ್ತಾನೆ. ಮತ್ತು ಅಂತಂದರೆ ಅಧರ್ಮ ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ನಿಮ್ಮ ಕೈಯಲ್ಲಿ ಯಾವುದೇ ಅಧರ್ಮ, ಯಾವುದೇ ಅನ್ಯಾಯ, ಯಾವುದೇ ಪಾಪವು ಇದ್ದರೆ ಅದನ್ನು ದೂರ ಮಾಡಿಬಿಡು. ಅನ್ಯಾಯವು ನಿನ್ನ ಗುಡಾರದಲ್ಲಿ ವಾಸಿಸಿದ್ದಿರಲಿ. ಅಂದರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ಯಾವ ಅನ್ಯಾಯವು ನೀವು ಮಾಡುವರಾಗಬಾರ್ದು. 15ನೇ ವಾಕ್ಯದಲ್ಲಿ, ಆಗ ನೀನು ನಿಷ್ಕಲಂಕದ ಮುಖವನ್ನೆತ್ತಿಕೊಂಡು ಸ್ಥಿರಚಿತ್ತನು ನಿರ್ಭಯನೂ ಆಗಿರುವೆ. ನೋಡಿದಲ್ಲಿ ಯೋಬನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂತು, ಶೋಧನೆಗಳು ಬಂತು, ರೋಗಗಳು ಬಂದ ಸಮಯದಲ್ಲಿ ನಾಪಾತ್ರದ ಸೋಪರನ್ನು ಯೋಬನ ಹೇಳ್ತಾನೆ, ನೀನು ಸ್ಥಿರಚಿತ್ತವನ್ನು ಉಳ್ಳವನಾಗುವುದಾದರೆ ನೀವು ನಿರ್ಭಯನೂ ಆಗುತ್ತೀವಿ. ಆದರೆ ಸ್ಥಿರಚಿತ್ತ ಆಗಬೇಕಾದರೆ ಇಲ್ಲಿ ಸೋಪನಿಗೆ ಹೇಳ್ತಾನೆ, ನೀನಂತೂ ಮನಸ್ಸು ತಿರುಗಿದಾಗ ನಿಮ್ಮ ಮನಸ್ಸು ಈ ಕಷ್ಟಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ರೋಗಗಳ ಮಧ್ಯದಲ್ಲಿ ನಿಮ್ಮ ಮನಸ್ಸು ಚಂಚಲ ಇರುವಾಗ ನಿಮ್ಮ ಮನಸ್ಸು ಸ್ಥಿರ ಮನಸ್ಸಲ್ಲಿ ಬರಬೇಕಾದ್ರೆ ಮೊದಲನೇ ಸಂಗತಿ ನೀವು ಮಾಡಬೇಕು, ನಿಮ್ಮ ಮನಸ್ಸನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗೋದಕ್ಕೆ ಒಪ್ಪಿಸಿಕೊಡುವರಾಗಬೇಕು. ಎಷ್ಟು ತನಕ ನಿಮ್ಮ ಮನಸ್ಸನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ಒಪ್ಪಿಸಿಕೊಡುವುದಿಲ್ಲೋ ಅಷ್ಟು ತನಕ ನಿಮ್ಮ ಮನಸ್ಸಲ್ಲಿ ನಿರಾಸೆ, ಜಿಗುಪ್ಸೆ, ಚಿಂತೆ, ಭಯ, ಬೇಸರ ಎಲ್ಲ ತುಂಬಲ್ಪಡುತ್ತದೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ಚಿಂತೆಯಿಂದ, ಎಲ್ಲ ಭಯದಿಂದ, ಎಲ್ಲ ನಿರಾಸೆಯಿಂದ ನಿಮಗೆ ಬಿಡುಗಡೆ ಬರಬೇಕು. ದೇವರು ನಿಮ್ಮ ಮನಸ್ಸನ್ನು ಶಾಂತಿಯಲ್ಲಿ ಕಾಪಾಡಬೇಕಾದರೆ ಮೊದಲಾಗಿ ನಿಮ್ಮ ಮನಸ್ಸನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗೋದಕ್ಕೆ ತಿರುಗಿಸ್ಕೊಳ್ಬೇಕು. ಅನಂತರ ನೀವು ಕೈಗಳನ್ನೆತ್ತಿಕೊಂಡು ಪ್ರಾರ್ಥನೆ ಮಾಡುವಾಗಬೇಕೆಂದು ಹೇಳ್ತಾನೆ. ಮತ್ತು 3ನೇ ಸಂಗತಿ, ನಿಮ್ಮ ಕೈಯಲ್ಲಿ ಏನಾದರೂ ಪಾಪಗಳು ಇದ್ದರೆ ಅದನ್ನು ನೀವು ದೂರ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿ ಆಗಲಿ, ನಿಮ್ಮ ಬಿಸ್ನೆಸ್ ಯಾವ ಅನ್ಯಾಯ, ಯಾವ ಮೋಸ, ಯಾವ ವಂಚನೆ ಸಂಗತಿಗಳು ಇದ್ದರೆ ಅದನ್ನು ತೆಗೆದು ಅದು ನಿಮ್ಮ ಗುಡದಲ್ಲಿ ಇಟ್ಟುಕೊಳ್ಳಬಾರದು. ಆಗ ಏನಾಗುತ್ತೆ, ನೀನು ನಿಷ್ಕಲಂಕವಾದ ಮುಖವನ್ನು ಎತ್ಕೊಂಡು ಸ್ಥಿರಚಿತ್ತನು ನಿರ್ಭಯನೂ ಆಗಿರುವೆ. ದೇವರಾತ್ಮನು ಅನೇಕರು ಈ ಸಂದೇಶ ನೋಡುವ ಅನೇಕರು ಮನಸ್ಸಿನಲ್ಲಿ ಅನೇಕ ಚಿಂತೆ, ಅನೇಕ ಭಯದಲ್ಲಿ, ಅನೇಕರು ನಿರಾಸೆಯಲ್ಲಿ, ಅನೇಕರು ಜಿಗುಪ್ಸೆಯಲ್ಲಿ, ಅನೇಕರ ಮನಸ್ಸು ಕಷ್ಟ ನೋಡಿ ಕುಂದಿ ಹೋಗಿದ್ದಾರೆ ಅಂತ ಅವರ ತೋರಿಸಿದ್ದಾನೆ. ಅದು ನಿಮ್ಮ ಮನಸ್ಸಿನಲ್ಲಿ ಆ ಸ್ಥಿರಚಿತ್ತತೆ ಬಂದರೆ ಮಾತ್ರವೇ ದೇವರು ವಾಗ್ದಾನ ಮಾಡಿದ್ದಾನೆ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಕ್ಕಾಗದೆ ನಿಮ್ಮ ಮನಸ್ಸಿಗೆ ಯಾವ ರೀತಿಯಲ್ಲಿ ಹಾನಿ ಉಂಟಾಗಬಾರ್ದು. ನೋಡಿ, ಒಬ್ಬ ಮನುಷ್ಯನು ಜಾಸ್ತಿಯೇ ಟೆನ್ಷನ್ ಮಾಡಿದ್ರೆ, ಆ ಟೆನ್ಷನ್ ಮಿತಿಮೀರಿ ಟೆನ್ಷನ್ ಮಾಡಿದ್ರೆ ಆ ಮನುಷ್ಯನಿಗೆ ಟೆನ್ಷನ್ ಅನೇಕ ರೋಗಗಳು ಬರಲಿಕ್ಕೆ ಕಾರಣವಾಗ್ತದೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸು ಆ ಚಿಂತೆಗೆ ಒಳಪಡದೆ, ನಿಮ್ಮ ಮನಸ್ಸು ಸಂಚಲಗೊಳ್ಳದೆ, ಭಯ ಪಡದೆ ನಿಮ್ಮ ಮನಸ್ಸನ್ನು ಕಾಪಾಡಬೇಕಾದ್ರೆ ನೀವು ಸ್ಥಿರಚಿತ್ತವಾಗಬೇಕು. ಅದು ಒಂದು ಅರ್ಥ. ನಿಮ್ಮ ಮನಸ್ಸನ್ನು ನೀವು ಕೇಳುವಂಥ ಈ ವಾಕ್ಯಕ್ಕೆ, ಓದಿದ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ನಿಮ್ಮ ಕೈಗಳನ್ನೆತ್ತು ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕೈಯಲ್ಲಿ ನಿಮ್ಮ ಮನೆ ಏನು ಪಾಪಗಳಿದ್ದರೆ ತೆಗೆದು ಹಾಕುವುದಾದರೆ ಮಾತ್ರವೇ ನೀವು ಸ್ಥಿರಚಿತ್ತನು ನಿರ್ಭಯರು ಆಗಿರ್ತೀರಿ. ಮತ್ತು ಆಗ ದೇವರು ನಿಮ್ಮೆಲ್ಲ ಕಷ್ಟದಿಂದ ಬಿಡುಗಡೆ ಕೊಡುವವನು ಆಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 51 ಅದರಲ್ಲಿ 1 ರಿಂದ 10 ವಾಕ್ಯಗಳು. Psalm 51 verse 1 to 10.
ಪ್ರೀತಿ ಸ್ವರೂಪನ ದೇವರೇ, ನನ್ನನ್ನು ಕರುಣಿಸು. ಕರುಣನಿದೆ, ನನ್ನ ದ್ರೋಹನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಿಗೊಳಿಸು. ನಾನು ದಾವಿದನು ಪಾಪ ಮಾಡಿದ ಸಮಯದಲ್ಲಿ ದಾವಿದನು ವ್ಯಭಿಚಾರ ಪಾಪ ಮಾಡಿದ. ಆ ವ್ಯಭಿಚಾರ ಪಾಪ ಮುಚ್ಚಿಕೊಳ್ಳುವುದಕ್ಕೆ ಆ ವ್ಯಭಿಚಾರ ಮಾಡಿದ ಹೆಂಡತಿಯ ಗಂಡನಾದ ಯೂರಿಯನ್ನು ಕೊಂದು ಹಾಕಿದ. ಈ ಪಾಪ ಮಾಡಿದ ದಾವಿದನ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಒಂದು ಭಯಭೀತವಾದ ಮನಸ್ಸು ಅವನಲ್ಲಿತ್ತು. ಆಗ ಅವನು ಆ ಮನಸ್ಸಿಗೆ ಸ್ಥಿರಚಿತ್ತ ಹೊಂದಿಕೊಳ್ಳುವುದಕ್ಕೆ ಅವನು ತನ್ನ ಪಾಪವನ್ನು ದೇವರು ಒಪ್ಪಿಕೊಳ್ಳುತ್ತದೆ. ಇವತ್ತು ನೀವು ಪಾಪ ಮಾಡಿದರೆ ಮಾತ್ರವೇ ನಿಮ್ಮ ಮನಸ್ಸು ಗಲಿಬಿಲಿಗೊಳ್ಳುತ್ತದೆ. ಯಾಕಂದರೆ ಪಾಪವು ನಿಮ್ಮ ಮನಸ್ಸಿನ ಸಮಾಧಾನ ಕೆಡಿಸುತ್ತದೆ. ಪಾಪ ಮಾಡಿದ ಕೂಡಲೇ ನಿಮ್ಮ ಮನಸ್ಸಿಗೆ ಭಯ ಬರ್ತದೆ. ನಿಮಗೆ ದೇವರ ಹತ್ರ ಬರಲಿಕ್ಕೆ ನಿಮಗೆ ಆಗೋದಿಲ್ಲ. ಆದರೆ ನಿಮ್ಮ ಮನಸ್ಸು ಸ್ಥಿರಚಿತ್ತವುಳ್ಳವರಾಗಿದೆ ಮಾತ್ರವೇ ಯಾವುದರ ಮುಂದೆ ನಿರಾಪರಾಧಿ ಎಂಬ ಮನಸ್ಸು ನೀವು ಅಭ್ಯಾಸ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ದಾವಿದನ ಪಾಪ ಮಾಡಿ ನಿಮಿತ್ತವಾಗಿ ಅವನ ಮನಸ್ಸಿನಲ್ಲಿ ಆ ಸಮಾಧಾನ ಇರಲಿಲ್ಲ. ಅವನ ಮನಸ್ಸಲ್ಲಿ ಜಿಗುಪ್ಸಿತ್ತು, ಅವನ ಮನಸ್ಸಿನಲ್ಲಿ ಭಯ. ಆಗ ಅವನು ತನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತೆ. ನಿಮ್ಮ ಪಾಪವನ್ನು ಈ ರೀತಿ ನೀವು ಒಪ್ಪಿಕೊಳ್ಳಬೇಕು. ನಿಮಗೆ ಪಾಪದ ಬಿಡುಗಡೆ ಆಗುವಾಗ, ನಿಮ್ಮ ಪಾಪ ಸಮಿಸ್ತೇನೆ ಎಂಬ ನಿಮಗೆ ಭರವಸೆ ಬರುವಾಗ ನಿಮ್ಮ ಮನಸ್ಸಲ್ಲಿ ಆ ಸ್ಥಿರಚಿತ್ತ ನೀವು ಅನುಗ್ರಹ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದೇ 3ನೇ ವಾಕ್ಯದ ಓದ್ತೇನೆ. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಲಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತ್ರ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾಚಿತ್ತವೇ ನಿನಗೆ ಸಂತೋಷ. ಸೂರ್ಯನ ರಹಸ್ಯಗಳು ನನಗೆ ತಿಳಿಯಪಡಿಸು. ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯು ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದುಬಿಡು. ಆಗ ಶುದ್ಧನಾಗಿರುವೆನು. ನನ್ನ ತೊಳೆ ಆಗ ಹಿಮಗಿಂತಲೂ ಬೆಳಗಾಗುವೆನು. ದಾವಿದನು ತನ್ನ ಪಾಪವನ್ನು ಒಪ್ಪಿಕೊಳ್ಳುತ್ತಾನೆ, ಅರಿಕೆ ಆಗದೆ. ನೀವು ಯಾವುದೇ ರೀತಿಯ ಪಾಪದಲ್ಲಿ ಬಿದ್ದಿರುತ್ತಾರೆ, ಯಾವುದೇ ಪಾಪಕ್ಕೆ ದಾಸರಾಗಿದ್ದರೆ, ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಬಿಡುವ ತನಕ ನಿಮ್ಮ ಮನಸ್ಸಲ್ಲಿ ಸಮಾಧಾನ ಕಳೆದುಕೊಳ್ತೀರಿ. ಅಂಥ ಸಮಯದಲ್ಲಿ ದಾವಿದಂತೆ ದೇವರ ಮುಂದೆ ನಿಮ್ಮ ಪಾಪನ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ಆಗ ಯೇಸು ಕ್ರಿಸ್ತನ ರಕ್ತ 1 ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಮತ್ತು ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನೀತಿವಂತನು ನಂಬಿಗಸ್ತನು ಆಗಿರುವುದರಿಂದ ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ನೀತಿವಂತನಾಗಿ ಮಾಡುತ್ತಾನೆ ಎಂಬುದಾಗಿ. ಹಾಗಾದರೆ ನೀವು ಪಾಪ ಒಪ್ಪಿಕೊಂಡರೆ ಮಾತ್ರವೇ ನಿಮ್ಮ ಮನಸ್ಸು ನೀತಿವಂತನಾಗ್ತದೆ. ನಿಮಗೆ ಸಮಾಧಾನ ಬರ್ತದೆ. ಆ ಪಾಪ ಒಪ್ಪಿಕೊಳ್ಳದಿದ್ದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಬರುವಾಗ ಇಲ್ಲಿ ದಾವಿದನು ತನ್ನ ಪಾಪನ ಒಪ್ಪಿಕೊಳ್ಳುತ್ತಾನೆ. 8-9 ವಾಕ್ಯದಲ್ಲಿ ಹೀಗೆ ಉಂಟು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವು. ಈ ಪಾಪ ಪಶ್ಚಾತ್ತಾಪ ಪಟ್ಟ ಕೂಡಲೇ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ, ಸ್ತುತಿಸೋದ ಮೇಲೆಗೆ ನಿಮ್ಮ ಒಳಗಿಂದ ಆ ಸ್ತುತಿ ಸ್ತೋತ್ರದ ಆ ಒಂದು ಹೊರ ಹೊಮ್ಮುತ್ತದೆ. ಇಲ್ಲಿ ದಾವಿದನು ಪಾಪ ಮಾಡಿ ನಿಮಿತ್ತವಾಗಿ ಅವನಿಗೆ ದೇವರ ಸ್ತುತಿ ಮಾಡಲಿಕ್ಕೆ ಸ್ತೋತ್ರ ಮಾಡಿ ಅವನು ಆಗ್ತಿರಲಿಲ್ಲ. ಯಾವಾಗ ಅವನ ಪಾಪ ಒಪ್ಪಿಕೊಂಡನು, ಆಗ ಅವನು ಹೇಳ್ತಾನೆ, ನನ್ನಲ್ಲಿ ಸಂಭ್ರಮ ಧ್ವನಿ ಅಂದರೆ ಯಾವಾಗ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಡಿಸೋ ಆಗ ನಿಮಗೆ ದೇವರು ಸ್ತುತಿಸೋದಕ್ಕೆ, ದೇವರ ಆರಾಧನೆ ಮಾಡೋದಕ್ಕೆ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಜೀವ, ಆ ಒಂದು ಉತ್ತೇಜನ ನಿಮ್ಗೆ ಆಗ್ತದೆ. 9 ಮತ್ತು 10ನೇ ವಾಕ್ಯದಲ್ಲಿ ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನು ಅಳಿಸಿಬಿಡು. 10ನೇ ವಾಕ್ಯದಲ್ಲಿ ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನಿಮ್ಮ ಮನಸ್ಸಿನಲ್ಲಿ ಶುದ್ಧ ಹೃದಯ ಯಾವಾಗಲೂ ಕಾಪಾಡಿಕೊಳ್ಳಬೇಕು. ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳಿರುತ್ತಾರೆ. ಪಾಪ ಮಾಡಲಿಕ್ಕೆ ಮೊದಲ ಜಾಗ ಮನಸ್ಸು. ಸೈತಾನನು ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಹಾಕುವಾಗ ಆ ಆಲೋಚನೆಯನ್ನು ಕೂಡಲೇ ದೇವರ ಬಗ್ಗೆ ತೆಗೆದು ಹಾಕದಿದ್ದರೆ ಆ ಆಲೋಚನೆಯು ನಿಮಗೆ ಪಾಪಕ್ಕೆ ನಡೆಸ್ತದೆ. ಅದಕ್ಕೆ ದಾವಿದನು ಒಂದು ವ್ಯಭಿಚಾರ ಪಾಪ ಮಾಡೋ ಮೊದಲು ತನ್ನ ಮನಸ್ಸಲ್ಲಿ ಅದು ಕೆಟ್ಟದನ್ನು ಎನ್ನಿಸ್ಕೊಂಡನು, ಆ ಕೆಟ್ಟ ಆಲೋಚನೆ ಅವನು ಎನ್ನಿಸ್ಕೊಂಡು ನಿಮಿತ್ತಾಗಿ ಅವನು ಆ ಕೆಟ್ಟ ಪಾಪವನ್ನು ಮಾಡಾಗಿದ್ದರೆ ಪ್ರಿಯರೇ, ದೇವರ ದಿನಾಲೂ ಪ್ರಾರ್ಥನೆ ಮಾಡಬೇಕು. ದೇವರು ನನಗೆ ಶುದ್ಧ ಹೃದಯವನ್ನು ನಿರ್ಮಿಸು. ಆ ಶುದ್ಧ ಹೃದಯ ಯಾವಾಗ ನಿಮಗೆ ಬರ್ತದೋ ಆಗ ಪ್ರಿಯರೇ ದಾವಿದನೇ ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನ ನೂತನಪಡಿಸು. ಆಗದೆ ಸ್ಥಿರಚಿತ್ತ ಬರಬೇಕಾದರೆ ನಿಮ್ಮ ಮನಸ್ಸಲ್ಲಿರುವ ಎಲ್ಲ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಯಾವುದೇ ಪಾಪವನ್ನು ಬಚ್ಚಿಟ್ಟುಕೊಳ್ಳಬಾರ್ದು. ನಿಮ್ಮ ಮನಸ್ಸು ದೇವರ ಪ್ರಾರ್ಥನೆ ಮಾಡಬೇಕು. ದೇವರು ನನ್ನ ಮನಸ್ಸಲ್ಲಿ ಶುದ್ಧ ಹೃದಯವನ್ನು, ಶುದ್ಧ ಮನಸ್ಸನ್ನು ಕೊಡು, ಶುದ್ಧ ಆಲೋಚನೆ ಕೊಡು. ಈ ರೀತಿ ನೀವು ಪ್ರಾರ್ಥನೆ ಮಾಡಿದರೆ ಆಗ ನಿಮಗೆ ಸ್ಥಿರಚಿತ್ತವು ದೇವರು ಕೊಡುತ್ತಾನೆ. ಆ ಸ್ಥಿರಚಿತ್ತ, ಆ ಸ್ಥಿರ ಮನಸ್ಸು ನಿಮ್ಮಲ್ಲಿ ಇರುವಾಗ ಯಾವಾಗೂ ನಿಮ್ಮಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ಳುತ್ತದೆ. ಅದರಿಂದ ವಾಕ್ಯದಲ್ಲಿ ಆ ವಾಗ್ದಾನದ ಫಲಕ್ಕೋಸ್ಕರ ಅವನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ಹೇಳಿದಾಗಿ ಅವನು ಅನೇಕ ವರ್ಷಗಳು ಕಾದುಕೊಂಡನು. ಮತ್ತು ಅವನ ಆ ತಾಳ್ಮೆ, ದೀರ್ಘ ತಾಳ್ಮೆಯಿಂದ
ದೇವರು ಕೊಟ್ಟ ವಾಗ್ದಾನವನ್ನು ಪಡೆದುಕೊಂಡು ನೆಮ್ಮದಿಯಾಗಿ ಅಪೊಸ್ತಲನು ಹೇಳ್ತಾನೆ. ಇಲ್ಲಿ 16ನೇ ವಾಕ್ಯದಿಂದ 19ನೇ ವಾಕ್ಯ ತನಕ, ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ, ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನು ಇರುವುದಿಲ್ಲ. ಹಾಗೆ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರೆಗೆ ಬಹುಸ್ಪಷ್ಟವಾಗಿ ತೋರಿಸಬೇಕಾದ ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ದೇವರ ಅಬ್ರಹಾಮನಿಗೆ ಪ್ರೇರೆ ದೇವರ ಆಣೆ ಇಟ್ಟು ವಾಗ್ದಾನ ಪ್ರೇರೆ ದೇವರ ವಾಕ್ಯ ಪ್ರೇರೆ ಬೈಬಲಿನ ಪ್ರತಿ ವಾಕ್ಯ ಅದು ಲೋಗೋಸ್ ಆಗಿದೆ. ದೇವರು ಈ ವಾಕ್ಯದ ಆಧಾರ ಮೇರೆಗೆ ನಿಮ್ಗೆ ಕೊಡುವ ಪ್ರವಾದನೆ ಆಗ್ಬೋದು, ಕೊಡುವ ವಾಗ್ದಾನ ಆಗ್ಬೋದು, ಕೊಡುವ ಕನಸು ಕೊಡುವ ಅದು ಪ್ರೇರೆ ನೀವು ದೃಢವಾಗಿ ನಂಬಬೇಕು. ಯಾಕೆಂದರೆ ದೇವರು ಮಾತು ಪ್ರೇರೆ ಅದು ಸತ್ಯವಾಗಿದೆ. ದೇವರ ಪ್ರೇರೆ ಆಣೆ ಇಟ್ಟು ಆ ಮಾತನ್ನು ಅಬ್ರಹಾಮನಿಗೆ ಕೊಟ್ಟವನ್ನು ಇಲ್ಲಿ ನೋಡ್ತೇವೆ. 18ನೇ ವಾಕ್ಯದಲ್ಲಿ, ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟದ್ರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಆಗಿದ್ದು ಭರವಸೆಗೆ ಯೋಗ್ಯವಾದ್ದು ಸ್ಥಿರವಾದ್ದು ಆಗಿದೆ. ಆ ಧೈರ್ಯೊಳಗನ ದೇವ ಸನ್ನಿಧಿಯನ್ನು ಪ್ರವೇಶಿಸುವಂಥದ್ದು. ಅಪೊಸ್ತಲನು ಹೇಳ್ತಾನೆ, ನೀವು ಯಾವಾಗಲೂ ನಿಮ್ಮ ಮನಸ್ಸಿನ ನಿರಾಸೆಗೊಳ್ಳದೆ ಬೇಸಗೊಳ್ಳದೆ ದಿನಾಲು ದೇವರ ಸನ್ನಿಧಾನಕ್ಕೆ ಬರಬೇಕು. ಮತ್ತು ದೇವರು ನಿಮಗೆ 2 ಆಧಾರ ಕೊಟ್ಟಿದ್ದಾನೆ. ಅದು ಒಂದು ಆಗಿದೆ ದೇವರ ವಾಕ್ಯ, 2ನೇ ಆಧಾರ ದೇವರು ಕೂಡ ಪ್ರವಾದನೆ ಆಗಬಹುದು, ಕನಸು ಅಲ್ಲ ದೇವರ ವಾಕ್ಯದ ಆಧಾರ ಮೇಲೆ. ಈಗ 2 ಆಧಾರ ಕೊಟ್ಟು ನಿಮಿತ್ತಾಗಿ ಅಪೊಸ್ತಲನು ದೇವರು ಸುಳ್ಳಾಡುವುದಿಲ್ಲ. ಹಾಗಾದರೆ ಆ ದೇವರ ಮೇಲೆ ಅಬ್ರಹಾಮನಿಗೆ ಅವನಿಗೆ 75 ವರ್ಷ ಪ್ರಾಯದಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ, ನಿನಗೆ ನಾನು ಸಂತತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಈ ವಾಗ್ದಾನ ಒಂದು ಅಬ್ರಹಾಮ 25 ವರ್ಷ ಕಾದುಕೊಂಡು ಪ್ರೇರೆ. ಹೇಗೆಂದರೆ ಅವನ ಮನಸ್ಸು ದೇವರಲ್ಲಿ ಸಂಪೂರ್ಣ ಸ್ಥಿರಸಿತವಾಗಿದ್ದು. ಹಾಗಾದರೆ ಪ್ರೇರೆ ಅರ್ಥ, ಯಾವಾಗ ದೇವರು ನಿಮಗೆ ವಾಗ್ದಾನ ಕೊಡುತ್ತಾನೋ, ದೇವರು ನಿಮಗೆ ಪ್ರವಾದನೆ ಕೊಡ್ತಾನೋ, ದೇವರು ನಿಮಗೆ ಕನಸು ಕೊಡುತ್ತಾನೋ ಅಥವಾ ದರ್ಶನ ಕೊಡ್ತಾನೋ, ನೀವು ದೃಢವಾಗಿ ನಂಬಬೇಕು. ದೇವರಿಂದ ಬಂದ ಆ ಪ್ರವಾದನೆ ಹೌದಾದರೆ, ದೇವರಿಂದ ಬಂದ ಕನಸು ಆದರೆ ಅಬ್ರಹಾಮ ಹೇಗೆ ನಂಬಿಕೊಂಡು ಕಾದುಕೊಂಡು ಅದೇ ರೀತಿಯಲ್ಲಿ ನೀವು ದೀರ್ಘಕಾಲದಿಂದ ಕಾದುಕೊಳ್ಳುವುದರೆ ದೇವರು ಕೊಟ್ಟ ದರ್ಶನ ಅಥವಾ ಕನಸು ಆ ಪ್ರವಾದನೆ ನೆರವೇರುವುದು. ಯಾಕೆ ದೇವರನ್ನು ಸುಳ್ಳಾಡುವುದಿಲ್ಲ. ಇಷ್ಟೇ ಪ್ರೇರೆ ನೀವು ಕಡೆ ತನಕ ದೇವರಲ್ಲಿ ನಂಬಿಕೆ ಇಡಬೇಕು, ಸ್ಥಿರಸ್ಥಿತರಾಗಬೇಕು. ಆವಾಗ ಮಾತ್ರ ಪ್ರೇರೆ ದೇವರು ನಿಮ್ಮ ಮನಸ್ಸನ್ನು ಕಾಪಾಡುತ್ತಾನೆ. ನಾವು ನೋಡ್ತೇವೆ 75 ವರ್ಷ ಪ್ರಾಯದಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟನು. 25 ವರ್ಷ ಅಬ್ರಹಾಮನು ಆತನ ಮಗನಿಗೋಸ್ಕರ ಕಾದುಕೊಂಡನು. 25 ವರ್ಷ ಅವನ ಮನಸ್ಸು ಕುಂದಿ ಹೋಗಲಿಲ್ಲ, ಅವನು ನಿರಾಸನಾಗಲಿಲ್ಲ, ಅವನ ಭಯಪಡಲಿಲ್ಲ. ಕಾರಣ ಅಂದರೆ ಅವನ ಪರಿಪೂರ್ಣ ದೇವರ ಮೇಲೆ ಸೇರಿಸುತ್ತವಲ್ಲ. ಆ ರೀತಿ ದೇವರು ಏನು ನಿಮಗೆ ವಾಗ್ದಾನ ಕೊಟ್ಟಿದ್ದಾನೋ, ಇವತ್ತು ನೀವು ಏನು ಪ್ರಾರ್ಥನೆ ಮಾಡುತ್ತೀರೋ ಆ ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳುವ ತನಕ ದೇವರಲ್ಲಿ ಸೇರಿಸುತ್ತವರಾಗುತ್ತಾರೆ. ದೇವರು ನಿಮ್ಮ ಮನಸ್ಸನ್ನು ಶಾಂತಿಯಲ್ಲಿ ಕಾಪಾಡ್ತಾನೆ. ಯಾವ ಚಿಂತೆ ಬೇಸರ ನಿರಾಸೆ ಮುಟ್ಟದಂತೆ ದೇವರು ಕಾಪಾಡ್ತಾನೆ. ಒಂದು ವೇಳೆ ದೇವರ ವಾಕ್ಯದಲ್ಲಿ ನೀವು ಸ್ಥಿರವಾಗಿ ನೆಲೆಗೊಳ್ಳದಿದ್ದರೆ, ಸ್ಥಿರ ಮನಸ್ಸಿಲ್ಲದಿದ್ದರೆ ನಿಮ್ಮ ಮನಸ್ಸು ಗಲಿಬಿಲಗೊಳ್ಳುತ್ತದೆ, ನಿಮಗೆ ಗೊಂದಲವಾಗ್ತದೆ, ನಿಮಗೆ ಚಿಂತೆ ಬರುತ್ತದೆ, ನಿಮಗೆ ರೋಗಗಳು. ಅದಕ್ಕೆ ಇಲ್ಲಿ ದೇವರು ಸ್ಥಿರ ಚಿತ್ತನನ್ನು ದೇವರು ಶಾಂತಿ ನೆಲೆಗೊಳಿಸಿ ಕಾಯುತ್ತಾನೆ. ಯಾಕಂದರೆ ಅವನಿಗೆ ದೇವರ ಮೇಲೆ ಭರವಸೆ ಉಂಟು ಎಂಬುದಾಗಿ. 2ನೇ ಸಂಗತಿ ನೋಡ್ತೇವೆ, ಎಲ್ಲ ನಿಮ್ಮ ಚಿಂತಾ ಭಾರವನ್ನು ಪ್ರಾರ್ಥನೆ ದೇವರಿಗೆ ಒಪ್ಪಿಸಿಕೊಡುವರಾಗಬೇಕು. ಪ್ರೇರೆ ನೋಡ್ತೇವೆ ಫಿಲಿಪ್ಪಿಯವರಿಗೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹಾಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತೇಶನ್ನು ಕಾಯುವುದು. ಅಪೊಸ್ತಲನು ನಿಮ್ಮ ಮನಸ್ಸು ಸ್ಥಿರಚಿತ್ತವುಳ್ಳಾಗಬೇಕಾದ್ರೆ ಅಥವಾ ನಿಮ್ಮ ಮನಸ್ಸಲ್ಲಿ ಸಮಾಧಾನ ಎನ್ನುವುದು ಕಂಡೀಷನ್ ಪ್ರೇರೆ ನೀವು ನಿಮ್ಮ ಎಲ್ಲ ಚಿಂತಾ ಭಾರವನ್ನು ಪ್ರಾರ್ಥನೆ ಮೂಲಕ ದೇವರಿಗೆ ಒಪ್ಪಿಸಿಕೊಡುವರಾಗಬೇಕು ಮತ್ತು ನಂಬಿಕೆ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವರಾಗಬೇಕು. ಅನ್ಯ ಭಾಷೆ ಗಿಫ್ಟ್ ಇದೆ, ಅನ್ಯ ಭಾಷೆ ಪ್ರಾರ್ಥನೆ ಮಾಡಬೇಕು. ಆವಾಗ ಪ್ರೇರೆ ದೇವರೆಲ್ಲ ನಿಮ್ಮ ಚಿಂತೆಗಳನ್ನು ಆತನು ತೆಗೆದುಕೊಳ್ಳುತ್ತಾನೆ, ನಿಮಗೋಸ್ಕರ ಚಿಂತಿಸ್ತಾನೆ ಮತ್ತು ನಿಮಗೆ ನಿಮ್ಮ ಉತ್ತರ ಬರೋ ತನಕ ನಿಮ್ಮ ಮನಸ್ಸು ಪ್ರೇರೆ ಚಿಂತೆ ಒಳಪಡದ ಹಾಗೆ, ನಿಮ್ಮ ಮನಸ್ಸು ಪ್ರೇರೆ ಕಾಯಿಲೆಗೆ ಒಳಪಡದ ಹಾಗೆ, ನಿರಾಸೆ ಒಳಪಡದೆ ನಿಮ್ಮ ಮನಸ್ಸನ್ನು ದೇವರು ಕಾಪಾಡುತ್ತಾನೆ. ಹಾಗಾದರೆ ಪ್ರೇರೆ ಇವತ್ತು ನಿಮಗೆ ಕಷ್ಟಗಳು ಸಮಸ್ಯೆ ಇರುವಾಗ ನಿಮ್ಮ ಮನಸ್ಸು ಶಾಂತಿಯಲ್ಲಿ ನೆಲೆಗೊಳ್ಳಬೇಕಾ? ನಿಮ್ಮ ಮನಸ್ಸಿಗೆ ಯಾವ ರೀತಿಯ ಹಾನಿಗಳು ಆಗದಂತೆ ನಿಮ್ಮ ಮನಸ್ಸು ಕಾಪಾಡಬೇಕಾ? ಒಂದೇ ಕಂಡೀಷನ್ ಪ್ರೇರೆ. ಫಸ್ಟ್ ಕಂಡೀಷನ್ ಆಗಿದೆ ದೇವರ ವಾಕ್ಯಕ್ಕೆ ನಾವು ವಿದ್ಯರಾಗಬೇಕು. 2ನೇ ಕಂಡೀಷನ್ ಆಗಿದೆ ನೀವು ಎಲ್ಲ ನಿಮ್ಮ ಚಿಂತಾ ಭಾರಗಳನ್ನು ಪ್ರಾರ್ಥನೆಯಲ್ಲಿ ದೇವರು ಒಪ್ಪಿಸಿಕೊಡಬೇಕು. ಆ ಪ್ರಾರ್ಥನೆ ಜೊತೆಯಲ್ಲಿ ದೇವರ ಕೃತಜ್ಞತೆಯನ್ನು ಸ್ತುತಿ ಸ್ತೋತ್ರವನ್ನು ಅಥವಾ ಅನ್ಯ ಭಾಷೆಯಿಂದ ನೀವು ಪ್ರಾರ್ಥನೆ ಮಾಡಬೇಕು. ಆವಾಗ ಪ್ರೇರೆ ದೇವರು ನಿಮಗೆ ಪ್ರೇರೆ ಪ್ರತ್ಯಕ್ಷನಾಗ್ತಾನೆ. ದೇವರು ನಿಮಗೆ ಮಾತನಾಡ್ತಾನೆ, ಮಗನೇ ಚಿಂತೆ ಮಾಡಬೇಡ, ನಿನ್ನೆಗೋಸ್ಕರ ನಾನು ಬಿಡುತ್ತೆ. ದೇವರು ಪ್ರೇರೆ ನಿಮಗೆ ಎಲ್ಲ ಚಿಂತೆಯಿಂದ ಬಿಡುಗಡೆ ಕೊಡುತ್ತಾನೆ. ಆ ಬಿಡುಗಡೆ ಕೊಡೋ ತನಕ ಕರ್ತನ ಸಮಾಧಾನವನ್ನು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಯಾವುದು ನಿಮ್ಮ ಮನಸ್ಸು ಹಾನಿ ಆಗದಂತೆ
ಆ ಕರ್ತನ ಸಮಾಧಾನ ನಮ್ಮನ್ನು ಕಾಪಾಡ್ತದೆ ಎಂಬುದನ್ನು ನೋಡ್ತೇವೆ. ಅದಕ್ಕೊಂದು ಎಕ್ಸಾಂಪಲ್ ನೋಡ್ತೇವೆ. ಕೀರ್ತನೆ 55 ಅದರಲ್ಲಿ 16-18 ವಾಕ್ಯ ಮತ್ತು 22ನೇ ವಾಕ್ಯ. ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ಆತ ಹೇಗೂ ನನ್ನ ಮೊರೆಯನ್ನು ಕೇಳಿ ನನ್ನ ವಿರೋಧಿಗಳು ಅನೇಕರಿದ್ದರೂ ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. 22ನೇ ವಾಕ್ಯದಲ್ಲಿ ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಗೊಳಿಸು. ಇಲ್ಲಿ ನೋಡ್ತೇವೆ, ನಿಮ್ಮ ಚಿಂತಾಭಾರವನ್ನು ಪರಿಪೂರ್ಣ ದೇವರ ಕೈಯಲ್ಲಿ ಒಪ್ಪಿಸ್ಕೊಳ್ಬೇಕಾದ್ರೆ ನೀವು ಬೆಳಿಗ್ಗೆಯೂ ಮಧ್ಯಾಹ್ನ ರಾತ್ರಿ 3 ಸಲ ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ. ಇಲ್ಲಿ ನೋಡ್ತೇವೆ, ದಾವೀದನ ಅವನಿಗೆ ಸತ್ತುಗಳ ಭಯ ಇರುವಾಗ, ಅವನಿಗೆ ಚಿಂತಾಭಾರ ಇರುವಾಗ ಅವನು ಬೆಳಿಗ್ಗೆ ಮಧ್ಯಾಹ್ನ ದಿನಕ್ಕೆ 3 ಸಲ ಅವನು ಪ್ರಾರ್ಥನೆ ಮಾಡಿಕೊಂಡು ಅವನ ಚಿಂತಾಭಾರದವರು ಇವತ್ತು ಅನೇಕರು ನೀವು ಚಿಂತೆ ಮಾಡಿ ಯಾವುದೇ ಉತ್ತರ ಬರೆದು ನೀವು ಸೋತು ಹೋಗಿದ್ದೀರಿ. ದೇವರ ಆತ್ಮ ಹೇಳ್ತಾನೆ, ದೇವರು ಪ್ರೇರೆ ನಂಬಿಗಸ್ತನು, ಆತನು ಪ್ರತಿಯೊಬ್ಬ ನಿಮ್ಮ ಪ್ರಾಣ ಕೇಳುತ್ತಾನೆ, ಆ ಚಿಂತೆಯನ್ನು ನಿಮಗೆ ಬಿಡುಗಡೆ ಕೊಡುತ್ತಾನೆ, ನಿಮ್ಮ ಉತ್ತರ ಬರೋ ತನಕ ನಿಮಗೆ ಸಮಾಧಾನ ಕೊಡುತ್ತಾನೆ. ಅದು ಆ ದೇವರ ಸಮಾಧಾನ ಹೊಂದಿಕೊಳ್ಳಬೇಕಾ? ಆಗ ದಿನಾಲು ಪ್ರೇರೆ ನೀವು ಪ್ರಾರ್ಥನೆ ಮಾಡಬೇಕು. ಖಾಲಿ 1 ಗಂಟೆ ಪ್ರಾರ್ಥನೆ ನೀವು ಡಿಪೆಂಡ್ ಆಗಬಾರ್ದು. ಬೆಳಿಗ್ಗಿನ ಜಾವ, ಮಧ್ಯಾಹ್ನ ಜಾವ ಅಥವಾ ರಾತ್ರಿ ಅಥವಾ ಬೆಳಗಿನ ಜಾವೇ ಆದಷ್ಟು ಗಂಟೆಗಳು ಪ್ರಾರ್ಥನೆ ಮಾಡಬೇಕು. ಎಷ್ಟು ನೀವು ಗಂಟೆ ನೀವು ಪ್ರಾರ್ಥನೆ ಮಾಡುತ್ತೀರೋ, ಎಷ್ಟು ದೇವರ ಬಗ್ಗೆ ಧ್ಯಾನಿಸ್ತೀರೋ, ದೇವರ ಬಗ್ಗೆ ವಿದ್ಯೆ ಹಾಕ್ತೀರೋ, ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಬರೋ ತನಕ ನಿಮ್ಮ ಮನಸ್ಸಿಗೆ ಯಾವ ರೀತಿ ನಿಮ್ಮ ಮನಸ್ಸು ಕುಂದು ಹೋಗದಂತೆ, ಜಿಗುಪ್ಸೆಗೊಳ್ಳದಂತೆ ನಿಮ್ಮ ಮನಸ್ಸನ್ನು ಶಾಂತಿನಲ್ಲಿ ಕಾಯುತ್ತಾನೆ. ತಕ್ಕ ಸಮಯ ಉತ್ತರ ಬರೋ ತನಕ ಆಗುತ್ತೆ. ದೇವರು ಹೇಳ್ತಾನೆ, ನೀವು ಚಿಂತೆ ಮಾಡಬೇಡಿ. ಅನೇಕರು ಈ ಸಲ ನೀವು ಚಿಂತೆ ಮಾಡಿ ನಿಮ್ಮ ಮನಸ್ಸು ನಾನಾ ರೀತಿಯ ಗೊಂದಲಕ್ಕೆ, ನಾನಾ ರೀತಿಯ ಬೇಸರಕ್ಕೆ, ನಾನಾ ರೀತಿಯ ನಿಮ್ಮ ಮನಸ್ಸು ಕುಗ್ಗಿಸುವಿಕೆ ಒಳಪಟ್ಟಿದೆ. ಕಾರಣ ನೀವು ಚಿಂತೆ ಮಾಡುತ್ತೀರಿ. ಆ ಚಿಂತೆ ಮಾಡಿ ನಿಮಗೆ ಬಿಡುಗಡೆ ಹೊಂದಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪ್ಪೊಸ್ತಲ ಪೌಲ ಹೇಳ್ತಾನೆ, ಮೊದಲು ನೀವು ದೇವರ ವಾಕ್ಯ ವಿಧೇಯರಾಗಬೇಕು, ನಂತರ ಪ್ರಾರ್ಥನೆ ಮಾಡಬೇಕು. ಎಲ್ಲ ಚಿಂತಾ ಭಾರವನ್ನು ಪ್ರಾರ್ಥನೆ ಮುಖ ದೇವರಿಗೆ ಕೈಲಿ ಒಪ್ಪಿಸಿಕೊಡುವುದಾದರೆ ದೇವರು ತಕ್ಕ ಸಮಯದಲ್ಲಿ ನಿಮ್ಮ ಚಿಂತಾ ಭಾರವನ್ನು ದೇವರು ಚಿಂತಿಸ್ತಾನೆ. ನಿಮಗೋಸ್ಕರ ಅದನ್ನು ಪರಿಹಾರ ಕೊಟ್ಟು ನಿಮಗೆ ದೇವರು 2 ಪಟ್ಟು ಆಶೀರ್ವಾದವನ್ನು ದೇವರು ಕೊಡುತ್ತಾನೆ. ನಿಮ್ಮ ಮನಸ್ಸನ್ನು ಆತನು ಕಾಪಾಡ್ತಾನೆ. ಯಾವುದೇ ನಿಮ್ಮ ಮನಸ್ಸಿಗೆ ಆಕ್ರಮಣ ಅಥವಾ ರೋಗಗಳು ಬರದಂತೆ ದೇವರು ನಿಮ್ಮನ್ನು ಕಾಪಾಡಾಗದೆ. ಸ್ಥಿರ ಚಿತ್ತ ಎಂದರೆ ದೇವರ ವಾಕ್ಯಕ್ಕೆ ವಿಧೇಯತೆಯಾಗಿದೆ, ಪ್ರಾರ್ಥನೆ ಆಗಿದೆ. ದೇವರ ವಾಕ್ಯದಲ್ಲಿ ಮನಸ್ಸು ತುಂಬಿಸುವವರು ಆಗಬೇಕು. ನಿಮ್ಮ ಆಲೋಚನೆಯಲ್ಲಿ ಪರಿಶುದ್ಧ ಕಾಪಾಡಬೇಕು. ಈ ರೀತಿ ಮಾಡುವುದಾದರೆ ದೇವರತಾನೆ ನಿಮ್ಮ ಮನಸ್ಸನ್ನು ಆತನು ಶಾಂತಿ ನಲುಗಿಸಿ ನಿಮ್ಮನ್ನು ಕಾಯುತ್ತಾನೆ ಮತ್ತು ನಿಮಗೆ ಯಾವ ರೋಗಗಳು ಮುಟ್ಟಂತೆ ಕಾಪಾಡಿ ನಿಮ್ಮ ತಕ್ಕ ಸಮಯದಲ್ಲಿ ಆತನು ಮೇಲೆ ಎತ್ತುತ್ತಾನೆ. ನಿಮ್ಮೆಲ್ಲ ಪ್ರಾರ್ಥನೆಗೆ ಆತನು ಉತ್ತರ ಕೊಡುವನಾಗಿದೆ. ಆ ರೀತಿ ಚಿಂತೆ ಇರುವಾಗ ನೀವು ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಬೆಳಿಗ್ಗೆ ಮಧ್ಯಾಹ್ನ ಈ ರೀತಿ ಎಷ್ಟು ಪ್ರಾರ್ಥನೆ ಮಾಡೋದು ಅಷ್ಟು ನಿಮ್ಮ ಚಿಂತಾ ಭಾರವನ್ನು ದೇವರು ಒಪ್ಪಿಸಿಕೊಟ್ಟರೆ ಮಾತ್ರವೇ ನಿಮ್ಮ ಮನಸ್ಸು ಸಮಾಧಾನ ಸಂತೋಷ ನೆಲೆಗೊಳ್ಳುತ್ತದೆ, ನಂಬಿಕೆ ನಿಮ್ಮಲ್ಲಿ ತುಂಬಲ್ಪಡುತ್ತದೆ. 3ನೇ ಸಂಗತಿ ಇದೆ, ದೇವರ ಮೇಲೆ ಪರಿಪೂರ್ಣ ಭರವಸೆ ಉಳ್ಳವರಾಗಬೇಕು. ನಾವು ನೋಡ್ತೇವೆ ಕೀರ್ತನೆ 31ನೇ ಕೀರ್ತನೆಯಲ್ಲಿ 19 ಮತ್ತು 20ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪ್ರೇರೆ, ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು ಆಶ್ರಯಗಳಿಗೋಸ್ಕರ ನೀನೆಲ್ಲರ ಮುಂದೆ ಮಾಡಿದ ಉಪಕಾರ ಎಷ್ಟೋ ವಿಶೇಷವಾಗಿವೆ. ಇಲ್ಲಿ ಯಾರು ನೀವು ದೇವರ ಮೇಲೆ ಭರವಸೆ ಇಡುತ್ತೀರೋ ದೇವರು ಡೆಫಿನೆಟ್ ನಿಮ್ಮೆಲ್ಲರ ಮುಂದೆ ನಿಮಗೆ ವಿಶೇಷ ಉಪಕಾರಗಳನ್ನು ಮಾಡ್ತಾನೆ, ಅದ್ಭುತಗಳನ್ನು ದೇವರು ಮಾಡುತ್ತಾನೆ, ಉಪಕಾರಗಳನ್ನು ಮಾಡುತ್ತಾನೆ. ಮತ್ತು 20ನೇ ವಾಕ್ಯ, ಮನುಷ್ಯರ ಒಳಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರು ನಿನ್ನ ಸಾನ್ನಿಧ್ಯದಲ್ಲಿ ಮರೆ ಮಾಡುತ್ತಿ, ವಿವಾದಿಸುವ ನಾಲಿಗೆಯಿಂದ ಕೇಡಾಗದಂತೆ ಅವರನ್ನು ಗೋಪಡಿಸಲು ಅಡಗಿಸಿದೆ. ಈ ರೀತಿ ದೇವರನ್ನೇ ಭರವಸೆ ಇಡುತ್ತೀರೋ ದೇವರು ನಿಮಗೆ ನಿಮ್ಮ ಮನಸ್ಸನ್ನು ಶಾಂತಿ ನೆಲೆಗೊಳಿಸಕ್ಕಾಗ್ತಾನೆ ಮತ್ತು ಎಲ್ಲ ನಿಮ್ಮ ಭರವಸೆ ತಕ್ಕ ಹಾಗೆ ನಿಮಗೆ ಉಪಕಾರಗಳನ್ನು ಮೇಲನ್ನು ಕೊಡುತ್ತಾನೆ. ಯಾವ ಕೆಟ್ಟ ನಾಲಿಗೆಯು ಯಾವ ಶಾಪವು ನಿಮಗೆ ಹಾನಿ ಅಂತ ಕಾಪಾಡ್ತಾನೆ ಎಂಬುದು ಇಲ್ಲಿ ಹೇಳಲ್ಪಟ್ಟಿದೆ. ಪ್ರಾರ್ಥನೆ ಮಾಡುವ ಈ ಸಂದೇಶ ನಿಮ್ಮ ಜೀವಿತ ನಿಜವಾಗಿ ಉತ್ತೇಜನಕರವಾಗಿರುತ್ತದೆ. ನಿಮ್ಮ ಪ್ರಾರ್ಥನೆ ಮನೆಗಳನ್ನು ಫೋನ್ ಮುಖಾಂತರ ಕೊಡುವುದಾರೆ ನಿಮಗೆ ಪ್ರಾರ್ಥನೆ ಮಾಡ್ತೇವೆ ಮತ್ತು ದೇವರುಗಳ ಸಮಾಧಾನ ಹೊಂದಿಕೊಳ್ಳಿ. ನಾವು ಪ್ರಾರ್ಥನೆ ಮಾಡೋಣ. ತನ್ನ ದೇವರಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ. ದೇವಸ್ಥಾನದ ಪ್ರತಿ ವೀಕ್ಷಕರಿಗೆ ದೇವ ಆ ಒಂದು ಸ್ಥಿರ ಚಿತ್ತವನ್ನು ಅನುಗ್ರಹಿಸು. ದೇವನ ಮಕ್ಕಳು ಈ ಸಂದರ್ಭ ಯಾರು ಆ ಚಿಂತೆ ಒಳಪಡದೆ ಮಾನಸಿಕ ಕುಂದು ಹೋಗದೆ ಪ್ರತಿಯೊಬ್ಬರಿಗೆ ಆ ನೀನು ಸ್ಥಿರ ಚಿತ್ತವನ್ನು ಕೊಡಬೇಕು, ಅವರಿಗೆ ಪರಿಪೂರ್ಣ ಮೇಲೆ ಭರವಸೆ ಕೊಡಬೇಕು ಮತ್ತು ಪ್ರತಿಯೊಬ್ಬರ ಮನಸ್ಸನ್ನು ನೀನು ಕಾಪಾಡಬೇಕು ನಾನು ಬೇಡ್ಕೊಳ್ತೇನೆ. ಮತ್ತು ಪ್ರತಿಯೊಬ್ಬರ ಮೇಲೆ ಆಶೀರ್ವಾದ ಬಿಡ್ತೇನೆ, ಪ್ರತಿಯೊಬ್ಬರ ರೋಗಗಳಿಂದ ಬಿಡುಗಡೆ ಮಾಡಬೇಕು ಬಿಡ್ತೇನೆ. ಇಲ್ಲ ಪ್ರತಿಯೊಬ್ಬರನ್ನು ತಂದೆ ಮಗ ಪವಿತ್ರ ಆಶೀರ್ವಿಸ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್.
ಸ್ತುತಿಸು